ಕೇಳಪ್ಪ ಸರ್. ಈಗ 25 ವರ್ಷಗಳ ನಂತರ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಾ? ಮಾಜಿ ಮುಖ್ಯಮಂತ್ರಿಗಳು ಸೋತಿದ್ದಾರೆ, ಪ್ರಭಾವಿ ಸಚಿವರಾಗಿದ್ದಂಥವರು ಸೋತಿದ್ದಾರೆ. ಏನು ಇಂಪ್ಯಾಕ್ಟ್ ಆಗಿದೆ ಸರ್ ದಿಲ್ಲಿಯಲ್ಲಿ 30 ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ದಿಲ್ಲಿಯ ಜನ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡೋ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು. ಅದರ ಮೇಲೆ ಭಾಳ ಭರವಸೆ ಇಟ್ಟು 3 ಚುನಾವಣೆಯಲ್ಲಿ ಅವರ ಮತವನ್ನು ಹಾಕಿದ್ರು. ಕಳೆದ 11 ವರ್ಷದಲ್ಲಿ ಅವರು ರಾಜ್ಯದಲ್ಲಿ ಇತ್ತು. ಆದರೆ ಅವರ ಆಡಳಿತ, ಅವರ ಭ್ರಷ್ಟಾಚಾರ ಮತ್ತು ಅವರು ಸುಳ್ಳು ಹೇಳುವಂಥದ್ದು ಜನ ಪ್ರಮನಿರಸನಗೊಂಡಿದ್ದಾರೆ, ತಿರಸ್ಕಾರ ಆಗಿದೆ. ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ, ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ, ಬಡತನ ರೇಖೆಯಿಂದ ಮೇಲೆತ್ತಿರುವಂಥದ್ದು, ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು, ಮೋದಿ ಅವರ ಆಡಳಿತ, ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಒತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ. ಸರ್, ಎಎಪಿ ಇಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ಏನು ಕಾರಣ ಇದೆ? ಎಪಿ ಆ ಆಂದೋಲನದ ಮುಖಾಂತರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು, ವಿಶೇಷವಾಗಿ ದಿಲ್ಲಿಯಲ್ಲಿ. ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು, ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನ ದೂಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಒಂದು ಶುದ್ಧವಾದ ಕುಡಿಯೋ ನೀರನ್ನು ಕೊಡೋಕ್ಕಾಗಿರಲಿಲ್ಲ, ರಸ್ತೆಗಳು ಹದಗೆಟ್ಟಿತ್ತು, ಎಜುಕೇಷನ್ ಸಿಸ್ಟಮ್ ಹದಗೆಟ್ಟಿತ್ತು, ಆಯುಷ್ಮಾನ್ ಭಾರತವನ್ನು ದೆಹಲಿಯಲ್ಲಿ ತರದೇ ಇರುವಂಥದ್ದು, ಭಾಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು, ಹಲವಾರು ಕಾರಣಗಳು ಅವರ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ಸು ಭಾಳ ಗೊಂದಲದ ಪಕ್ಷ ಆಗಿದೆ. ಯಾವುದರಲ್ಲೂ ಕೂಡ ಸ್ಪಷ್ಟವಾದಂಥ ನಿಲುವಿಲ್ಲ. ಮತ್ತು ಜನರನ್ನು ಬರೀ ಘೋಷಣೆ ಮುಖಾಂತರ ಭ್ರಮೆಯಲ್ಲಿ ಇಡುವಂಥ ಪ್ರಯತ್ನಗಳು ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬಂದಿದೆ. ಆದರೆ 21ನೇ ಶತಮಾನದಲ್ಲಿ, ಡಿಜಿಟಲ್ ಯುಗದಲ್ಲಿ ಹಳ್ಳಿಯ ಸಾಮಾನ್ಯ ರೈತನಿಂದ ಹಿಡಿದು ಎಲ್ಲ ವಿದ್ಯಾವಂತರು ಈಗ ಸತ್ಯವನ್ನು ಅವರ ಮೊಬೈಲಲ್ಲೇ ಪಡ್ಕೊಳ್ಳುವಂಥ ಈ ಅವಕಾಶಗಳಿದ್ದಾಗ ಅವರ ಘೋಷಣೆ ಮತ್ತು ಕೆಲವು ಭಾವನೆಗಳಿಂದ, ಮಾತುಗಳಿಂದ ಏನು ಆಡಳಿತ ಮಾಡ್ತಾಯಿದ್ರು ಅದಕ್ಕೆ ಕೊನೆಗಾಣುವಂಥ ಕಾಲ ಇವತ್ತು ಬಂದಿದೆ. ಸತ್ಯವನ್ನು ಎಲ್ಲಿವರೆಗೂ ಮತ್ತು ಸತ್ಯ ಮತ್ತು ತೆಳಹಂತದ ವಾಸ್ತವಿಕತೆಯನ್ನು ಎಲ್ಲಿವರೆಗೂ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವರಿಗೆ ಇದೇ ಹೀನಾಯ ಪರಿಸ್ಥಿತಿ ಇರುತ್ತೆ. ಬಿಜೆಪಿ ತನ್ನ ಒಂದು ಮುಖ್ಯ ಲೀಡರ್ನ ಸುಷ್ಮಾ ಸ್ವರಾಜ್ ಬಳಿಕ ಎಲ್ಲೂ ಕೂಡ ಯಾರು ಕೂಡ ಫೇಸ್ ಅಂತ ತೋರಿಸಿರಲಿಲ್ಲ. ಆದರೂ ಕೂಡ ಮತ್ತೆ ಈ ರೀತಿಯಾಗಿ ಹಲವಾರು ಜನ ಮುಖ್ಯ ಲೀಡರ್ಸ್ ಇದ್ದಾರೆ. ದಿಲ್ಲಿಯಲ್ಲಿ ಮದನ್ ಲಾಲ್ ಖುರಾನಾ ಇದ್ದರು, ಸಾಹಿಬ್ ಸಿಂಗ್ ವರ್ಮಾ ಇದ್ದರು, ಸುಷ್ಮಾ ಸ್ವರಾಜ್ ಇದ್ದರು. ಅವರ ಏನು ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದರು, ಅವರ 2ನೇ ಲೈನ್ 3ನೇ ಲೈನ್ ಎಲ್ಲವೂ ಕೂಡ ಕಳೆದ 10-15 ವರ್ಷದಲ್ಲಿ ಕೆಲಸ ಮಾಡ್ತಾ ಅಧಿಕಾರ ಇಲ್ಲದಿದ್ದರೂ ಕೂಡ ಕೆಲಸವನ್ನು ಮಾಡಿ ತಂದೆ ಆದಂಥ ನೇತೃತ್ವವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ನನಗನ್ನಿಸ್ತದೆ 70 ಸೀಟಲ್ಲಿ ಕನಿಷ್ಠ 50 ಸೀಟಲ್ಲಾದರೂ ಕೂಡ ಒಳ್ಳೆಯ ನೇತೃತ್ವ ಇರುವಂಥ ಲೀಡರ್ಶಿಪ್ಪು ದಿಲ್ಲಿಯಲ್ಲಿದೆ. ಈ ಬಾರಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಜನ ನನಗೆ ನನ್ನ ಪ್ರಕಾರ ಇಂಗ್ಲೀಷ್ನಲ್ಲಿ ಆಲ್ ಕ್ಲಾಸ್ ಸೆಕ್ಷನ್ಸ್ ಅಂತಾರೆ. ಅಂದರೆ ಬಡವರು, ಲೋ ಇನ್ಕಮ್ ಅವರು, ಮಿಡ್ಲ್ ಕ್ಲಾಸು, ಅಪ್ಪರು, ವ್ಯಾಪಾರಸ್ಥರು. ದಿಲ್ಲಿ ಒಂದು ನಗರದ ರಾಜ್ಯ.
ಮತ್ತು ದಿಲ್ಲಿಯ ಹೊರವಲಯದಲ್ಲಿರುವಂಥ ರೈತರು, ಗ್ರಾಮೀಣ ಪ್ರದೇಶದ ಜನ ಮತ್ತು ಹರಿಯಾಣದ ಜಾಟ್ರು, ಪಂಜಾಬದ ಸಿಖ್ ಮತ್ತು ಪಂಜಾಬಿ ಮಾತನಾಡುವಂಥ ಜನ, ಯು ಪಿಯ ಬಿಹಾರಿನಿಂದ ಬಂದಂಥ ವಲಸೆ ಕೆಲಸಗಾರರು ಅವರೆಲ್ಲರ ಬೆಂಬಲ ವ್ಯಕ್ತ ಆಗ್ತಾಯಿತ್ತು. ಹೀಗಾಗಿ ಭಾಳ ದೊಡ್ಡ ಬದಲಾವಣೆಯನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗಿದೆ. ದೆಹಲಿಯಲ್ಲಿ ಬಿಜೆಪಿಗೆ ಮುಸಲ್ಮಾನರು ಕೂಡ ಓಟ್ ಹಾಕಿದ್ದಾರೆ ಅಂತ ಅದು ಕೂಡ ಹಲವಾರು ಅಲ್ಪಸಂಖ್ಯಾತ 20%ಗಿಂತ ಹೆಚ್ಚಿರುವಂಥ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಗೆದ್ದಿದೆ. ಹೀಗಾಗಿ ಯಾರು ರಾಷ್ಟ್ರೀಯತೆಯಲ್ಲಿ ನಂಬಿರುವಂಥ ಅಲ್ಪಸಂಖ್ಯಾತರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ಚುನಾವಣೆಯ ಒಟ್ಟು ಪರಿಣಾಮ ಇವತ್ತು ಒಂದು ಕಡೆ ಭಾರತೀಯ ಜನತಾ ಪಕ್ಷವನ್ನು ಶಕ್ತಿಯುತವಾಗಿ ಮಾಡಿರುವಂಥದ್ದು ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿ ನಂತರ ಭಾಳ ಶಕ್ತಿಯುತವಾಗಿ ರಾಜಕೀಯವಾಗಿ ರಾಷ್ಟ್ರದಲ್ಲಿ ಮಾಡಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ವಿರೋಧ ಪಕ್ಷದ ಇಂಡಿ ಅಲಯನ್ಸ್ ಏನಿದೆ ಅದರಲ್ಲಿ ಭಾಳಷ್ಟು ದೊಡ್ಡ ಬದಲಾವಣೆಗಳನ್ನು ತರುವಂಥ ಮತ್ತು ಅದರಲ್ಲಿ ಇನ್ನಷ್ಟು ಗೊಂದಲ ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ. ಆ್ಯಸ್ ಇಟ್ ಈಸ್ ಇಂಡಿಗೆ ಲೀಡರ್ಶಿಪ್ ಕ್ರೈಸಿಸ್ ಇದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಲೀಡರ್ಶಿಪ್ ಕ್ರೈಸಿಸ್ ಆಗ್ತದೆ. ಮತ್ತು ಕೆಲವು ಆಪ್ ಲೀಡರ್ಗಳು ಮಾತನಾಡೋದು ನೋಡಿದಾಗ ಕಾಂಗ್ರೆಸ್ ಪಕ್ಷ ನಮ್ಮ ಸೋಲಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು ಅನ್ನುವಂಥ ಆರೋಪ ಪ್ರತ್ಯಾರೋಪ ಪ್ರಾರಂಭ.